ಏನ್ ಅನಿಸ್ತಾ ಇದೆ ಡಿ ಬಾಸ್ ಬಗ್ಗೆ? ಡಿ ಬಾಸ್ ನಮ್ಮ ದೇವರು. ತುಂಬಾ ಈಗರ್ ಆಗಿ ವೇಟ್ ಮಾಡ್ತಾ ಇದ್ದೀರಾ ಬಾಸ್ ಬರ್ಡೇಗೆ? ಫುಲ್ಲು ನಮ್ಮ ಬಾಸ್ ಅಂದಮೇಲೆ ಸುಮ್ಮನೆನಾ. ಡಿ ಬಾಸ್ ಅವರೊಂಥರ ಗಾಡಿ ಇದ್ದಂಗೆ, ಪುಣ್ಯಾತ್ಮ. ಈ ಕೈ ಮಾಡಿದ ಆ ಕೈ ಗೊತ್ತಾಗಲ್ಲ. ಯಜಮಾನ ಮತ್ತೆ ಈಗ ಡಿ ಬಾಸ್ ಬರ್ಡೇ ಬರ್ತಿದೆ ಅಲ್ವಾ 16th, ಹೆಂಗಿದೆ ನಿಮ್ಗೆ? ಏನು ಅನಿಸ್ತಾ ಇದೆ ಡಿ ಬಾಸ್ ಬಗ್ಗೆ? ಅಂದರೆ ಡಿ ಬಾಸ್ ನಮ್ಮ ದೇವರು ಮೀನ್ಸ್ ನಮ್ಮ ಬಾಸ್ ಅವರು. ನಮಗೆ ನಮ್ಮ ಅಣ್ಣ ಅವ್ರಿಗೆಲ್ಲ ಫುಲ್ ಅವರೇ. ನಾವು ಥಿಯೇಟ್ರ್ ಅಲ್ಲಿ ರಿಲೀಸ್ ಆಗಿದ್ದ ದಿವಸ ಅಲ್ಲೇ 3 ಗಂಟೆಯಿಂದ ನಿಂತ್ಕೊಂಡು ಫಿಲಮ್ ನೋಡಿ 4 ಸತಿ ಒಂದೇ ದಿವಸ 4 ಸತಿ ಫಿಲಮ್ ನೋಡ್ಬಿಟ್ಟು ಬಂದಿದ್ದೀವಿ. ಈ ಸತಿ ಅವ್ರ ಬರ್ತಡೇಗೆ ಬಿರಿಯಾನಿ ಹಾಕ್ಸೋಣ ಅಂತ ಇದ್ದೀವಿ ನಮ್ಮ ಏರಿಯಾದಲ್ಲಿ, ಗಾಯತ್ರಿ ನಗರ 7th ಕ್ರಾಸಲ್ಲಿ. ಅಲ್ಲಿ ಬಿರಿಯಾನಿ ಹಾಕ್ಸೋಣ ಅಂದ್ಕೊಂಡಿದ್ದೀವಿ. ಮತ್ತು ನಮ್ಮ ಅಣ್ಣನ ಫ್ರೆಂಡ್ಸ್ ಎಲ್ಲ ಫುಲ್ ಡಿ ಬಾಸ್ ಫ್ಯಾನು. ಅವ್ರ ಹೆಸರು ರವಿ ದರ್ಶನ್ ಅಂತಲ್ಲ, ವಿನಯ್ ಅವರೆಲ್ಲ ಫುಲ್ಲು ಡಿ ಬಾಸ್ ದೊಡ್ಡ ಫ್ಯಾನ್ಸು. ಅವರು ಬರ್ತಾರೆ. ಫುಲ್ ಎಲ್ಲರೂ ಬನ್ನಿ, ಬಿರಿಯಾನಿ ತಿನ್ನಿ, ಮಜಾ ಮಾಡೋಣ ಬಾಸ್ ಬರ್ತಡೇ ದಿವಸ. ಸೊ ನೀವು ತುಂಬ ಈಗರ್ ಆಗಿ ವೇಟ್ ಮಾಡ್ತಾ ಇದ್ದೀರಾ ಬಾಸ್ ಬರ್ಡೇಗೆ? ಫುಲ್ಲು ನಮ್ಮ ಬಾಸ್ ಅಂದಮೇಲೆ ಸುಮ್ಮನೆನಾ. ಓಕೆ, ಈಗ ನಮ್ಮ ಕಡೆಯಿಂದ ನೀವು ಡಿ ಬಾಸ್ಗೆ ವಿಶ್ ಮಾಡ್ಬೋದು. ಏನಂತ ವಿಶ್ ಮಾಡ್ತೀರಾ? ವಿಶ್ ಮಾಡ್ಬೋದು. ಹ್ಯಾಪಿ ಬರ್ತಡೇ ಬಾಸ್. ನಮಸ್ಕಾರ. ನಮಸ್ಕಾರ ಮೇಡಮ್. ನಿಮಗೆ ಡಿ ಬಾಸ್ ಅಂದರೆ ಎಷ್ಟು ಇಷ್ಟ? ನಮಗೆ ತುಂಬಾ ಇಷ್ಟ ಮೇಡಮ್ ಡಿ ಬಾಸ್ ಅಂದರೆ. ಯಾಕೆ ಇಷ್ಟ ಅಷ್ಟೊಂದು? ನಾವು ಅವರು ಮಾಡೋ ಒಂದು ಪ್ರತಿಯೊಂದು ಕೆಲಸ ಆಗಲಿ ಯಾವುದೇ ಆಗಲಿ ಅವ್ರು ತುಂಬ ಇಷ್ಟ. ಎಲ್ಲ ಬಡ ಜನರಿಗೆ ಹೆಲ್ಪ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅದಕ್ಕೋಸ್ಕರ ನಮ್ಮದು ಬಿಜಾಪುರ ಡಿಸ್ಟಿಕ್ ಇಂಡಿ ತಾಲೂಕಲ್ಲಿ ನಮ್ಮದೊಂದು ಡಿ ಬಾಸ್ ಅಂತ ಗ್ರೂಪ್ ಇದೆ ಮೇಡಮ್. ಅಲ್ಲಿ ಭಾಳ ವರ್ಷದಿಂದ ಇದೆ. ನಮ್ಮ ಪಿ ಯು ಸಿ ಒಂದು 15 ವರ್ಷ ಆಯಿತು. ಡಿ ಬಾಸ್ ಗ್ರೂಪು ಇದೆ ಅಲ್ಲಿ ದೊಡ್ಡದಾಗಿ. ಹೀಗಾಗಿ ಅವರು ಮಾಡೋ ಕೆಲಸದಿಂದ ಎಲ್ಲ ಒಂದು ಒಳ್ಳೆಯ ಇದರಿಂದ ಅವ್ರದ್ದು ನಮ್ಮ ಸಿಕ್ಕಾಪಟ್ಟೆ ಕ್ರೇಜ್ ಇದೆ ಅವ್ರ ಬಗ್ಗೆ. ಅದಕ್ಕೋಸ್ಕರ ಅವ್ರು ನಮಗೆ ತುಂಬ ಇಷ್ಟ. ಈಗ 16ನೇ ತಾರೀಕು ಅವರು ಹುಟ್ಟುಹಬ್ಬ ಅಲ್ವಾ? ನೀವು ಅವ್ರಿಗೆ ಏನಾದ್ರು ಹೇಳಬೇಕು ಅಂದ್ಕೊಂಡಿದ್ರೆ ನಮ್ಮ ಕಡೆಯಿಂದ ಹೇಳ್ಬೋದು. ಡಿ ಬಾಸ್ ಹಿಂಗೆ ಇನ್ನೂ ಎತ್ತರಕ್ಕೆ ಬೆಳಿಬೇಕು ಇನ್ನು ಡಿ ಬಾಸ್ ಅವರು. ಈ ಆಲ್ರೆಡಿ ಈಗ ಮುಟ್ಟಿದ್ದಾರೆ ಅವರು. ಎಲ್ಲ ಒಳ್ಳೇದಾಗಲಿ, ಅವರ ಅಭಿಮಾನಿಗಳಿಗೂ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಆಲ್ ದ ಬೆಸ್ಟ್ ಹೇಳಕ್ಕೆ ಶುರು. ಹ್ಯಾಪಿ ಬರ್ಡೇ ಡಿ ಬಾಸ್. ಹಾಯ್ ಅಣ್ಣ. ಹಾಯ್, ನಮಸ್ಕಾರ. ನೀವು ಯಾರನ್ನಾದ್ರೂ ಲವ್ ಮಾಡಿದ್ರಾ ನಿಮ್ಮ ಲೈಫಲ್ಲಿ? ಮಾಡಿದ್ದೀವಿ. ನಮ್ಮ ವೈಫ್ನೇ ಮಾಡಿದ್ದೀನಿ. ಮದುವೆ ಆಗಾಗಲೇ 5 ವರ್ಷ ಆಗ್ತಾಯಿದೆ. ಮದುವೆ ಆದಮೇಲಲ್ಲ, ಮದುವೆಗೆ ಮುಂಚೆ? ಮದುವೆಗೆ ಮುಂಚೆ ಲವ್ ಮಾಡಿದ್ದೀವಿ. ಎಂಗೇಜ್ಮೆಂಟ್ ಆದಮೇಲೆ ಮಾಡಿದ್ದೀವಿ. ಅದಕ್ಕೆ ಮುಂಚೆ ಮಾಡೋಕ್ಕೆ ಹೋಗಿಲ್ಲ. ಅದಕ್ಕೆ ಮುಂಚೆ ಸ್ಕೂಲಲ್ಲೂ ಕಾಲೇಜಲ್ಲೂ ಯಾರನ್ನೂ ಲವ್ ಮಾಡಿಲ್ವಾ? ನಿಜ ಹೇಳಬೇಕು. ನಿಜವಾಗ್ಲೂ ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ನಮ್ಮ ಟೈಮಲ್ಲಿ ತುಂಬ ಸಂಸ್ಕೃತಿ ಬಗ್ಗೆ ನಾವು ತುಂಬ ಗೌರವ ಇತ್ತು. ಹೆಣ್ಮಕ್ಳನ್ನ ಗೌರವಿಸೋದು ನಮ್ಮ ಕೆಲಸ. ಆದ್ದರಿಂದ ನಾವು ಯಾರನ್ನೂ ಮದುವೆಗೆ ಮುಂಚೆ ಯಾರನ್ನೂ ಲವ್ ಮಾಡೋಕ್ಕೆ ಹೋಗಿಲ್ಲ. ಆಮೇಲೆ ಲವ್ ಮಾಡಿದ್ರೆ ನಿಮ್ಮ ಮನೇಲಿ ಒಪ್ಕೋತಿರ್ಲಿಲ್ವಾ? ಲವ್ ಮಾಡಿದರೆ ಒಪ್ಕೊತಾ ಇದ್ರು ಅನಿಸುತ್ತೆ. ಬಟ್ ನಾವು ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ನಮಗೆ ಇಷ್ಟ ಇರಲಿಲ್ಲ ಆ ಥರ ಒಬ್ಬರನ್ನ ಲವ್ ಮಾಡಿ ಮತ್ತು ಮನೇಲಿ ಒಪ್ಕೊಳ್ಳಿಲ್ಲ ಅಂದರೆ ಮಧ್ಯದಲ್ಲಿ ಕೈ ಕೊಡೋದು, ಅದೆಲ್ಲ ನಮಗೆ ಇಷ್ಟ ಇಲ್ಲ. ಆದ್ದರಿಂದ ನಾವು ಫಾಲೋ ಅಪ್ ಮಾಡೋಕ್ಕೆ ಹೋಗಿಲ್ಲ ಅದನ್ನ. ಈಗ ತುಂಬ ಜನ ಬಂದು ಲವ್ ಮಾಡಿ ಇಷ್ಟಪಟ್ಟವನ ಜೊತೆ ಓಡೋಗ್ತಾರಲ್ವ, ಅಪ್ಪ ಅಮ್ಮನ ಮೋಸ ಮಾಡಿ. ಅಂಥವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಅಂಥವರು ಲೈಫಲ್ಲಿ ಡೆವಲಪ್ಮೆಂಟ್ ಆಗೋದು ತುಂಬ ಕಮ್ಮಿ. ಎಕ್ಸಾಂಪಲ್ಸ್ ತೊಗೊಂಡ್ರೆ ಅವ್ರಿಗೆ ಜೀವನ ಒಂದು ದುಡ್ಡು ಮಾಡೋದು ಹೇಗೆ, ಸಂಪಾದನೆ ಮಾಡೋದು ಹೇಗೆ, ಜೀವನ ನಡೆಸೋದು ಹೇಗೆ ಏನೂ ಗೊತ್ತಿರೋದಿಲ್ಲ ಅವ್ರಿಗೆ. ಸುಮ್ಮನೆ ಪ್ರೀತಿ ಯಾವುದೋ ಫಿಲಮ್ ನೋಡಿಕೊಂಡು ಪ್ರೀತಿ ಮಾಡಿಕೊಂಡು ಹೋಗ್ತಾರೆ ಮನೆಯಿಂದ ಆಚೆ. ಆಮೇಲೆ ಅವರು ಮತ್ತೆ ಅವ್ರ ಅಪ್ಪ ಅಮ್ಮನ ಹತ್ರನೇ ತುಂಬ ವಾಪಸ್ ಬಂದು ಆಗಿರೋ ತಪ್ಪು ಒಪ್ಕೊಂಡ್ರು ಎಕ್ಸಾಂಪಲ್ಸ್ ಇದೆ. ಸೊ ಯಾವತ್ತೂ ಅವ್ರ ಸ್ವಂತ ಶಕ್ತಿ ಮೇಲೆ ಜೀವನ ನಡೆಸೋಕ್ಕೆ ಆಗಲ್ಲ ಅಂದಮೇಲೆ ಅವ್ರು ಪ್ರೀತಿ ಮಾಡಿ ಅದು ಪ್ರಯೋಜನ ಇಲ್ಲ. ಪ್ರೀತಿ ಯಾರನ್ನು ಬೇಕಾದ್ರೂ ಮಾಡ್ತಾರೆ. ಬಟ್ ಅವ್ರ ಜೀವನ ನಡೆಸ್ಬೇಕಲ್ಲ. ಜೀವನ ನಡೆಸ್ಬೇಕಂದ್ರೆ ಒಂದು ಅವ್ರ ಕಾಲ ಮೇಲೆ ಅವ್ರು ನಿಂತಿದ್ರೆ ಆಗೋದು. ಲವ್ ಎಲ್ಲ ಕಂಪ್ಲೀಟ್ ಮಾಡೋಕ್ಕಾಗೋದು ಇಲ್ಲ, ಆಗಲ್ಲ. ಅದೆಲ್ಲ ಆಗದೇ ಇರೋ ಕೆಲಸ ಅದೆಲ್ಲ. ಸರಿ, ಓಕೆ. ಈಗ 16th ನಮ್ಮ ಡಿ ಬಾಸ್ ಬರ್ಡೇ ಬರ್ತಾ ಇದೆ ಅಲ್ವಾ? ನಮ್ಮ ಕಡೆಯಿಂದ ನೀವು ಅವ್ರಿಗೆ ವಿಶ್ ಮಾಡಬೇಕು ಅಂದ್ಕೊಂಡ್ರೆ ವಿಶ್ ಮಾಡಿ. ದರ್ಶನ್ ರವರಿಗೆ ನಮ್ಮಿಂದ ರಾಜು ಕ್ಷತ್ರಿಯ ಜನಾಂಗದ ವತಿಯಿಂದ ರಾಜು ಕ್ಷತ್ರಿಯ ಮುಖಂಡನಾಗಿ ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೋರುತ್ತಿದ್ದೀವಿ. ನಮಸ್ಕಾರ. ನಮಸ್ತೆ ಮೇಡಮ್, ಹೇಳಿ. ಯಾವತ್ತಾದ್ರೂ ಲವ್ ಮಾಡಿದ್ದೀರಾ? ನಾನು ಲವ್ ಮಾಡಿ ಮದುವೆ ಆಗಿರೋದು ಮೇಡಮ್. ಲವ್ ಮಾಡಿ ಮದುವೆ ಆದ್ರೆ 3 ತಿಂಗಳಾಯ್ತು. ಮದುವೆ ಆಗಿ 3 ತಿಂಗಳ? ಲವ್ ಮಾಡಿ ಎಷ್ಟು ವರ್ಷ? ಲವ್ ಮಾಡಿ 7 ವರ್ಷ ಆಯಿತು. 7 ವರ್ಷದಿಂದ ಲವ್ ಮಾಡ್ತಿದ್ರ? ಹೌದು. ಮನೇಲಿ ಒಪ್ಕೊಂಡ್ರ? ಹೇಳಿ ತಕ್ಷಣ ಮನೇಲೂ ಒಪ್ಪಿಲ್ಲ, ಅವ್ರ ಮನೇಲೂ ಒಪ್ಪಿಲ್ಲ. ಹೋದ್ವು ದೇವಸ್ಥಾನದಲ್ಲಿ ಮದುವೆ ಅದು, ಮನೆಗೆ ಹೋದ್ವು. ಅವ್ರ ಮನೆಯವ್ರು ಒಪ್ಕೊಂಡ್ರು, ನಮ್ಮ ಮನೆಯವರು ಒಪ್ಕೊಂಡ್ರು. ಅವ್ರ ಮನೇಲಿ ಇವಾಗ ಒಪ್ಕೊಂಡ್ರ? ನೀವು ಮದುವೆ ಆದ್ಮೇಲೆ ಒಪ್ಕೊಂಡ್ರ? ಮದುವೆ ಆದ್ಮೇಲೆ ಒಪ್ಕೊಂಡಿದ್ದೆ. ಖುಷಿಯಾಗಿದ್ದೀರಾ ಈಗ? ಸಂತೋಷದಲ್ಲಿದ್ದೀವಿ.
ಸರಿ ಆಯಿತು. ಈಗ ತುಂಬ ಜನ ಬಂದು ಅಪ್ಪ ಅಮ್ಮನ ಬಿಟ್ಟು ಪೊಲೀಸ್ ಸ್ಟೇಷನ್ವರೆಗೂ ಎಲ್ಲ ಹೋಗ್ತಾರಲ್ವಾ ಲವ್ ಮಾಡಿ ಹುಡುಗನ ಜೊತೆ ನೆನ್ನೆ ಬಂದವನಿಗೋಸ್ಕರ. ಅಂಥವ್ರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ ಮೇಡಮ್, ಅವ್ರಿಗೆ ಯಾಕೆ ಓಡೋಗ್ಬೇಕು, ಮನೇಲಿ ಒಂದು ಮಾತು ಹೇಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮನೇಲಿ ಹೇಳಿದ್ರೆ ಇಲ್ಲ ಎಲ್ಲರೂ ಇವ್ರು ಒಪ್ಪಲ್ವಲ್ಲ, ಆದರೆ ಎಲ್ಲರ ಮನೇಲೂ ಒಪ್ಪಲ್ವಲ್ಲ. ಎರಡು ಮನೇಲಿ ಯಾವ ಮನೇಲಾದರೂ ಒಪ್ತಾರಲ್ಲ ಮೇಡಮ್. ಇಲ್ಲ ಹುಡುಗನ ಮನೇಲಾದರೂ ಒಪ್ತಾರೆ, ಇಲ್ಲ ಹುಡುಗಿ ಮನೇಲಾದರೂ ಒಪ್ತಾರೆ. ಅದರಲ್ಲಿ ಇಬ್ಬರಲ್ಲಿ ಒಬ್ರು ಒಪ್ಕೊಂಡು ಯಾರಾದರೂ ನಿಂತ್ಕೊಂಡು ಮದುವೆ ಮಾಡ್ತಾರಲ್ಲ. ಇಬ್ರು ಒಪ್ಲಿಲ್ಲಪ್ಪ. ಇಬ್ರು ಒಪ್ಪಿಲ್ಲ ಅಂದರೆ ಸಿದ್ದರಾಮಯ್ಯ ಫ್ರೀ ಬಸ್ ಬಿಟ್ಟವನೇ ಕರ್ಕೊಂಡು ಓಡೋಗೋದು. ಇನ್ನೇನು ಮತ್ತೆ. ಸರಿ ಆಯ್ತು. ಈಗ ಲವರ್ಗೋಸ್ಕರ ಸಾಯ್ತಾರಲ್ಲ ತುಂಬ ಜನ, ಲವ್ ಮಾಡಿದವಳು ಸಿಕ್ಕಿಲ್ಲ ಅಂತ, ಅಂಥವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಮೇಡಮ್ ಸಾಯಾರೆಲ್ಲ ಗಂಡಸಲ್ಲ. ಅವಳಿಲ್ಲ ಅಂದ್ರೆ ಅವ್ರ ಅವ್ವ ಅಷ್ಟೇ. ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ಹುಡುಗಿಗೋಸ್ಕರ ಸಾಯೋದು ಅದೊಂದು ಜೀವನ ಅಲ್ಲ. ಜೀವನ ಕೊಟ್ಟಿರೋದು ದೇವರು ಒಂದೇ ಸರಿ, ಅದನ್ನು ಅನುಭವಿಸ್ಬೇಕು. ಸುಖ ದುಃಖ ಎಲ್ಲ ಇರೋದು ಒಂದೇ ಸರಿ, ಅದನ್ನು ಅನುಭವಿಸ್ಬೇಕು. ಸಾಯೋದ್ರಲ್ಲಿ ಏನಿದೆ? ಏನಿಲ್ಲ ಪ್ರಯೋಜನ. ಅಷ್ಟೇ, ಬದುಕಿ ತೋರಿಸ್ಬೇಕು. ಅವಳಿಲ್ಲ ಅಂದ್ರೆ ಅವ್ರ ಅವ್ವ ಅಂತ ಇದೀವಲ್ಲ. ಈಗ ಇವಳಿಲ್ಲ ಇನ್ನೊಬ್ಳು ಸಿಕ್ಕಲ್ಲ, ಇದ್ರಲ್ಲಿ ಏನು ಬರಬಾರ್ದು ನಮಗೆ. ಹಂಗೆ. ಈಗ ನಿಮ್ಮ ಹೆಂಡತಿ ಜೊತೆ ಖುಷಿಯಾಗಿದ್ದೀರಾ? ಮಕ್ಕಳಿದ್ದಾರಾ ನಿಮಗೆ? ಇಲ್ಲ ಮೇಡಮ್, ಮದುವೆಯಾಗಿ 3 ತಿಂಗಳು. ಸರಿ ಆಯ್ತು. ಈಗ ಯಾವತ್ತಾದ್ರೂ ನಿಮ್ಮ ಹೆಂಡತಿಗೆ ನೀವು ಪ್ರಪೋಸ್ ಮಾಡಿದ್ದೀರಾ? ಅಯ್ಯೋ, ಪ್ರತಿದಿನ ಮಾಡ್ತಾ ಇದೀವಿ ಮೇಡಮ್ ನಾವು. ಆಯ್ತು, ಈಗ ನಮಗೋಸ್ಕರ ಒಂದೊಂದ್ಸಲ ನಮ್ಮ ಮುಂದೆ ಮಾಡಿ. ಲಕ್ಷ್ಮಿ ಅಂತ ಅವ್ರ ಹೆಸರು. ಲಕ್ಷ್ಮಿ ಐ ಲವ್ ಅಲ್ಲಿ ಯು. ನೋಡ್ಕೊಂಡು ಹೇಳಿ. ಲಕ್ಷ್ಮಿ ಐ ಲವ್ ಯು. ಹೌದಾ? ಸರಿ ಆಯ್ತು. 14ನೇ ತಾರೀಕು ಡಿ ಬಾಸ್ ಬರ್ಡೇ ಅಲ್ವಾ? ನಮ್ಮ ಕಡೆಯಿಂದ ನೀವು ಅವ್ರಿಗೆ ಏನು ಹೇಳ್ಬೇಕು ಅಂದ್ಕೊಂಡಿದ್ದೀರೋ, ಅವ್ರಿಗೆ ವಿಶ್ ಮಾಡ್ಬೇಕು ಅಂದ್ಕೊಂಡಿದ್ದೀರೋ ವಿಶ್ ಮಾಡ್ಬೋದು. ಡಿ ಬಾಸ್ ಹ್ಯಾಪಿ ಬರ್ಡೇ ಅಷ್ಟೇ ಮೇಡಮ್. ಏನು ಹೇಳೋಕ್ಕಾಗಲ್ಲ. ಅವ್ರೊಂಥರ ಗಾಡಿ ಇದ್ದಂಗೆ, ಪುಣ್ಯಾತ್ಮ. ನೋಡಿದ್ರಲ್ಲ ಸಾಂಗು, ಪುಣ್ಯಾತ್ಮ ಇದ್ದಂಗೆ. ಈ ಕೈ ಮಾಡಿದ್ದು ಆ ಕೈ ಗೊತ್ತಾಗಬಾರ್ದು ಅಂತ. ಒಳ್ಳೆಯವರು ಒಳ್ಳೆ ರೀತಿ ಮಾಡ್ಕೊ ಹೋಯ್ತಾರೆ ಅಷ್ಟೇ. ಇನ್ನೂ 100 ವರ್ಷ ಚೆನ್ನಾಗಿರಲಿ.